ಪ್ರೈಸ್ ದಿ ಲಾರ್ಡ್. ಮತ್ತೊಂದು ಸಾತಿ ನಮ್ಮ ಉಡುಪಿ ಮ್ಯಾಂಗ್ಳೂರು ಸಭೆ ವಿಶ್ವಾಸಿಗಳಿಗೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಮರ್ಪಿಸ್ತಾ ಮತ್ತು ಈ ಬುಧವಾರ ಸಾಯಂಕಾಲದ 7:30 ಗಂಟೆ ಪ್ರಾರ್ಥನೆಗೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತೇನೆ. ಬನ್ನಿರಿ, ನಾವು ಸಂದೇಶವನ್ನು ಕೇಳುವುದಕ್ಕೂ ಮುಂಚೆ ಕರ್ತನನ್ನು ಆರಾಧಿಸಿ ಆತನ ಘನಪಡಿಸೋಣ. ಆದ ನಂತರ ಸ್ವಲ್ಪ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಮೊದಲನೇದಾಗಿ, ಯೇಸುವೆ ಯೇಸುವೆ ನೀನೇ ನನ್ನ ದೇವರು, ಜೀವವುಳ್ಳ ದೇವರು ನೀನೇ, ಅದ್ಭುತ ನಡೆಸುವ ರಕ್ಷಕ ನೀನೇ ಎಂಬ ಈ ಹಾಡನಾಡ್ತಾ ಕರ್ತನ ನಾವು ಆರಾಧಿಸೋಣ. ಎಲ್ಲರೂ ನಮ್ಮ ಸಂಗಡ ಸೇರಿ ಆನ್ಲೈನಲ್ಲಿ ವೀಕ್ಷಿಸ್ತಾ ಶೇರ್ ಮಾಡ್ರಿ, ಕಾಮೆಂಟ್ ಮಾಡಿ. ನಮ್ಮ ಸಂಗಡ ಸೇರಿ ಆರಾಧಿಸಿ. ಯೇಸುವೇ ಯೇಸುವೇ ನೀನೇ ನನ್ನ ದೇವರು. ಎಲ್ಲರೂ ಅರಿಕೆ ಮಾಡೋಣ. ಯೇಸುವೇ ಯೇಸುವೇ ನೀನೇ ನನ್ನ ದೇವರು, ಜೀವವುಳ್ಳ ದೇವರು ನೀನು, ಅದ್ಭುತ ನಡೆಸುವ ರಕ್ಷಕ ನೀನು. ಜೀವವುಳ್ಳ ದೇವರು ನೀನು, ಅದ್ಭುತ ನಡೆಸುವ ರಕ್ಷಕ ನೀನು. ಯೇಸುವೇ ಯೇಸುವೇ ನೀನೇ ನನ್ನ ದೇವರು. ಯೇಸುವೇ ಯೇಸುವೇ ನೀನೇ ನನ್ನ ದೇವರು. ನನ್ನ ಪಾಪಕ್ಕಾಗಿ ಶಿಲುಬೆಯನ್ನು ಹೊತ್ತೆನಿ, ನನ್ನ ದ್ರೋಹಕ್ಕಾಗಿ ಬಾಧೆಯನ್ನು ಸಹಿಸಿದೆನಿ. ನನ್ನ ಪಾಪಕ್ಕಾಗಿ ಶಿಲುಬೆಯನ್ನು ಹೊತ್ತೆನಿ, ನನ್ನ ದ್ರೋಹಕ್ಕಾಗಿ ಬಾಧೆಯನ್ನು ಸಹಿಸಿದೆನಿ. ನನ್ನ ರಕ್ಷಿಸಿದೆ, ಜೀವ ಕೊಟ್ಟು ನಿನಗೆ ಕೋಟಿ ಸ್ತೋತ್ರವು. ನನ್ನ ರಕ್ಷಿಸಿದೆ, ಜೀವ ಕೊಟ್ಟು ನಿನಗೆ ಕೋಟಿ ಸ್ತೋತ್ರವು. ಯೇಸುವೇ ಯೇಸುವೇ ನೀನೇ ನನ್ನ ದೇವರು. ಯೇಸುವೇ ಯೇಸುವೇ ನೀನೇ ನನ್ನ ದೇವರು. Hallelujah, Lord. We worship you, Jesus. Kurabalaba shakalabarababa. ಏನು ಅಲ್ಲದ ನನ್ನ ಉನ್ನತಕ್ಕೆ ಏರಿಸಿದ ಅಲ್ಪನಾದ ನನ್ನ ಆಶೀರ್ವಾದವಾಗಿ ಮಾಡಿದೆ. ಎಲ್ಲರೂ ನೋಡೋಣ. ಏನು ಅಲ್ಲದ ನನ್ನ ಉನ್ನತಕ್ಕೆ ಏರಿಸಿದೆ, ಅಲ್ಪನಾದ ನನ್ನ ಆಶೀರ್ವಾದವಾಗಿ ಮಾಡಿದೆ. ಏನು ಅಲ್ಲದ ನನ್ನ ಉನ್ನತಕ್ಕೆ ಏರಿಸಿದೆ, ಅಲ್ಪನಾದ ನನ್ನ ಆಶೀರ್ವಾದವಾಗಿ ಮಾಡಿದೆ. ಕೃಪೆಗಳಿಂದ ನನ್ನ ತುಂಬಿಸಿರುವೆ, ನಿಮಗೆ ಕೋಟಿ ಸ್ತೋತ್ರವು. ಕೃಪೆಗಳಿಂದ ನನ್ನ ತುಂಬಿಸಿರುವೆ, ನಿನಗೆ ಕೋಟಿ ಸ್ತೋತ್ರವು. ಯೇಸುವೇ ಯೇಸುವೇ ನೀನೇ
ನನ್ನ ದೇವರು ಯೇಸುವೇ ಯೇಸುವೇ ನೀನೇ ನನ್ನ ದೇವರು. ಜೀವವುಳ್ಳ ದಿನವೆಲ್ಲ ನಿನ್ನನ್ನೇ ನಾ ಸ್ತುತಿಸುವೆ, ಮಾಡಿದ ಮೇಲುಗಳ ನೆನೆದು ನಿನ್ನನ್ನು ಆರಾಧಿಸುವೆ. ಎಲ್ಲರೂ ಸೇರಿ ಆರಾಧಿಸ್ತಾ ಕರ್ತನ ಮಹಿಮೆ ಪಡಿಸೋಣ. ಜೀವವುಳ್ಳ ದಿನವೆಲ್ಲ ನಿನ್ನನ್ನೇ ನಾ ಸ್ತುತಿಸುವೆ, ಮಾಡಿದ ಮೇಲುಗಳ ನೆನೆದು ನಿನ್ನ ಆರಾಧಿಸುವೆ. ಹಲ್ಲೆಲೂಯಾ. ಜೀವವುಳ್ಳ ದಿನವೆಲ್ಲ ನಿನ್ನನ್ನೇ ನಾ ಸ್ತುತಿಸುವೆ, ಮಾಡಿದ ಮೇಲುಗಳ ನೆನೆದು ನಿನ್ನ ಆರಾಧಿಸುವೆ. ನಿನ್ನಲ್ಲೇ ಬಾಳುವೆ ಕೊನೆಯವರೆಗೂ, ನಿನಗೆ ಕೋಟಿ ಸ್ತೋತ್ರವು. ನಿನ್ನಲ್ಲೇ ಬಾಳುವೆ ಕೊನೆಯವರೆಗೂ, ನಿನಗೆ ಕೋಟಿ ಸ್ತೋತ್ರವು. ಯೇಸುವೇ ಯೇಸುವೇ ನೀನೇ ನನ್ನ ದೇವರು. ಯೇಸುವೇ ಯೇಸುವೇ ನೀನೇ ನನ್ನ ದೇವರು. ಯೇಸುವೇ ಯೇಸುವೇ ನೀನೇ ನನ್ನ ದೇವರು. ಹಲ್ಲೆಲೂಯಾ. ಯೇಸುವೇ ಯೇಸುವೇ ನೀನೇ ನನ್ನ ದೇವರು. ಜೀವವುಳ್ಳ ದೇವರು ನೀನೇ, ಅದ್ಭುತ ನಡೆಸಿದ ರಕ್ಷಕ ನೀನೇ. ಜೀವವುಳ್ಳ ದೇವರು ನೀನೇ, ಅದ್ಭುತ ನಡೆಸುವ ರಕ್ಷಕ ನೀನೇ. ಹಲ್ಲೆಲೂಯ ಹಲ್ಲೆಲೂಯ ಹಲ. ಅದಕ್ಕೆ ನಾವೆಲ್ಲರೂ ಆತನ ಸ್ತುತಿಸೋಣ. ಸ್ವಾಮಿ, ನೀನು ಜೀವವುಳ್ಳ ದೇವರಯ್ಯ. ನನಗಾಗಿ ಅನೇಕ ಅದ್ಭುತಗಳನ್ನು ನಡೆಸಿದೆ. ನನ್ನ ಪಾಪಗಳನ್ನು ನನ್ನ ಮೇಲೆ ಹಾಕಲಿಲ್ಲ, ನನ್ನ ಶಾಪಗಳನ್ನು ನನ್ನ ಮೇಲೆ ಹಾಕಲಿಲ್ಲ. ಅವೆಲ್ಲವನ್ನು ನೀನು ಹೊತ್ತುಕೊಂಡು ನಮಗೆ ಬಿಡುಗಡೆ ಮಾಡಿದಿ ಸ್ವಾಮಿ. ಈ ಜೀವವುಳ್ಳ ಕಾಲವಲ್ಲ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಸ್ತುತಿ, ನಿಮಗೆ ಸ್ತುತಿ. ಹಲ್ಲೆಲೂಯ. ಆದ್ದರಿಂದ ಎಲ್ಲರೂ ಹೇಳೋಣ, ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೆ. ಪ್ರಿಯರೇ, ಈ ದಿನ ನಾವು ಏನಾಗಿದ್ದೇವೋ ಅದಕ್ಕೆ ಯಾವುದರಲ್ಲಿ ಕೂಡ ನಾವು ಮಹಿಮೆ ತಗೊಳ್ಳೋದು ಬೇಡ. ಪ್ರಿಯರ, ಎಲ್ಲ ಮಹಿಮೆ ಎಲ್ಲ ಘನತೆ ಆತನಿಗೆ ಅಂತ ಹೇಳ್ತಾ ಈ ಹಾಡನ್ನಾಡ್ತಾ ಕರ್ತನನ್ನು ಮಹಿಮೆ ಪಡಿಸೋಣ ನಾವೆಲ್ಲರೂ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. Worship you, Lord. Kuraba shataralalo moduli kandala do darababa. ನಿಜವಾಗ್ಲೂ ಎಲ್ಲ ಮಹಿಮೆ ನಿನಗೆ. ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆನು. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆನು. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ.
ಪ್ರೀತಿಸಲ್ಪಟ್ಟು ನಿರ್ವಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ. ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ. ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಹಲ್ಲೆಲೂಯಾ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಫಾದರ್, ಯೆಹೋವ ಈರೆಯಾಗಿ ಅಗತ್ಯವೆಲ್ಲ ತೀರಿಸಿದೆ. ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಶಮ್ಮ, ನೀನೇ ಜೊತೆಯಲ್ಲಿ ನಡೆಯುವೆ. ಹಲ್ಲೆಲೂಯಾ. ಯೆಹೋವ ಈರೆಯಾಗಿ ಅಗತ್ಯವ ತೀರಿಸಿದೆ. ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಹಲ್ಲೆಲೂಯಾ. ಯೆಹೋವ ಈರೆಯಾಗಿ ಅಗತ್ಯವ ತೀರಿಸಿದೆ. ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಶಮ್ಮ, ನೀನೇ ಜೊತೆಯಲ್ಲಿ ನಡೆಯುವೆ. ಯೆಹೋವ ರಾಫ, ನೀನೇ ಆರೋಗ್ಯದಾಯಕನೇ. ಯೆಹೋವ ನಮ್ಮ, ನೀನೇ ಜೊತೆಯಲ್ಲಿ ನಡೆಯುವೆ. ಯೆಹೋವ ರಾಫ, ನೀನೇ ಆರೋಗ್ಯದಾಯಕನೇ. ಆರಾಧಿಸುವೆ ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಹಲ್ಲೆಲೂಯಾ. ಆರಾಧಿಸುವೆ ಯೇಸುವೇ, ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ಹಲ್ಲೆಲೂಯಾ. ಯೇಸುವೇ, ಆರಾಧಿಸುವೆನು ನಿನ್ನ. ಮಹೋನ್ನತನೇ, ಮಹಾಗಣನೆ, ಸಮಸ್ತ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ಪರಾಕ್ರಮಿಯಾದ ದೇವರೇ, ನಮ್ಮನ್ನು ಪ್ರೀತಿಸಿ ನಮಗಾಗಿ ನಿನ್ನ ಮಗನನ್ನು ಕಳಿಸಿಕೊಟ್ಟು ನಮ್ಮ ಶಿಕ್ಷೆಯನ್ನು ಆತನ ಮೇಲೆ ಹಾಕಿರುವಂತ ಈ ನಿನ್ನ ಅದ್ಭುತವಾದ ಪ್ರೀತಿ ಉಂಟಲ್ಲ ಸ್ವಾಮಿ, ದಿನವೆಲ್ಲ ಪ್ರೀತಿಯನ್ನು ಹೊಗಳುತ್ತಾನೆ ಇರ್ತಾರೆ. ಆತನನ್ನು ಶಿಲುಬೆಯಲ್ಲಿ ಬಲಿ ಮಾಡಿ ನಮ್ಮನ್ನು ರಕ್ಷಿಸಿ, ಕರ್ತನೆ, ಅಪರಾಧಿಗಳಾಗಿರುವಂತ ನಮಗೆ ನಿರಪರಾಧಿಗಳು ಎಂಬುದಾಗಿ ಮಾಡಿದಂತ ಆತನೇ, ಆರಾಧನೆಯನ್ನು ಬಿಟ್ಟರೆ ನಾವು ಏನು ಮಾಡಬಲ್ಲೆವು ಸ್ವಾಮಿ ನಿನಗೆ? ಯೆಹೋವ ನಿಸ್ಸಿಯಾಗಿರುವ ನೀನು ಆ ಜಯವನ್ನು ನಮ್ಮ ಜೀವಿತಕ್ಕೆ ಘೋಷಿಸಿದೆ. ನಮ್ಮ ಜೊತೆಯಲ್ಲಿರುವ ಯೆಹೋವ ಶಮ್ಮ ಆಗಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಯಾವಾಗಲೂ ಆರೋಗ್ಯ ಕೊಡುವ ಯೆಹೋವ ರಾಫಾ, ನಿಮಗೆ ವಂದನೆಗಳಯ್ಯ. ಅದಕ್ಕೆ ನಿನಗೆ ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಕರ್ತನೇ, ಲೋಕದಲ್ಲಿ ನೀನು ನಮಗೆ ಮಾಡಿದಂತ ಈ ಉಪಕಾರ ಯಾರು ಕೂಡ ಮಾಡಲಾರಯ್ಯ. ಅಂತ ನಿನ್ನನ್ನೇ ನಾವು ಹೆಚ್ಚು ಪ್ರೀತಿಸುವಂತೆ, ನಿನಗಾಗಿ ಹೆಚ್ಚಾಗಿ ಬ್ರತುಕುವಂತೆ, ನಿನ್ನನ್ನು ನಮ್ಮ ಜೀವನದಲ್ಲಿ ಮಹಿಮೆ ಪಡಿಸುವಂತೆ ನಮಗೆ ಸಹಾಯ ಮಾಡು ಕರ್ತನೇ. ಈ ದಿನ ಸ್ವಾಮಿ, ನಮ್ಮ ಪ್ರತಿಯೊಬ್ಬ ವಿಶ್ವಾಸಿಗಳನ್ನ ಕೈಗೊಪ್ಪಿಸಿಕೊಡ್ತೇನೆ. ಅವರ ಜೀವನದಲ್ಲಿ ನೀನು ಅವರನ್ನು ಕಾಪಾಡ್ತಿರೋ ವಿಧಾನ, ಈ ಲಾಕ್ಡೌನ್ ಸಂದರ್ಭದಲ್ಲಿ ಅವರಿಗೆ ನೀನು ಪೋಷಿಸ್ತಿರೋ ವಿಧಾನವನ್ನು ನೆನೆಸಿಕೊಂಡು
ನಿನ್ನನ್ನೇ ಹೆಚ್ಚು ಸ್ಮರಿಸ್ತಾ, ನಿನ್ನನ್ನೇ ಹೆಚ್ಚು ಆರಾಧಿಸ್ತಾ ಕರ್ತನೆ ನಿನಗಾಗಿ ಬ್ರತುಕುವುದನ್ನು ಕಲಿಯುವಂತೆ ಸಹಾಯ ಮಾಡು. ನಾವು ಕಷ್ಟಪಡುವುದರಿಂದಲ್ಲ, ಆತನು ನಮಗೆ ಸಹಾಯ ಮಾಡುತ್ತಿರುವುದರಿಂದಲೇ ನಾವು ಬ್ರತುಕುತ್ತೇವೆಂಬ ತಿಳುವಳಿಕೆಯಲ್ಲಿ ಪ್ರಿಯ ಪರಿಶುದ್ಧಾತ್ಮನೇ ಸಭೆಯೆಲ್ಲ, ಉಡುಪಿ ಮಂಗಳೂರು ಸಭೆಗಳೆಲ್ಲ ನಡೆಯುವಂತೆ ಸಹಾಯ ಮಾಡು. ಅಷ್ಟು ಮಾತ್ರ ಅಲ್ಲ ದೇವರೇ, ಈ ದಿನ ನಿನ್ನ ಮಗನು ವಾಕ್ಯ ತರುವಾಗ ನಮ್ಮ ಸಂಗಡ ಮಾತನಾಡು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರನ್ನ ಆರಾಧಿಸಲಿಕ್ಕೆ ದೇವರು ನಮಗೆ ಕೊಟ್ಟಿರೋ ಅದ್ಭುತವಾದ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ದಿನ ನಾವು ದೇವರ ವಾಕ್ಯವನ್ನು ಕೇಳೋಣ. ವಾಕ್ಯವು ಅದು ದೇವರಿಂದ ಬಂದಿರುವಂಥದ್ದು. ಆದ್ದರಿಂದ ಪ್ರತಿಯೊಬ್ಬರು ದಯವಿಟ್ಟು ನಿಮ್ಮ ಬೈಬಲ್ಗಳು ತಗೊಂಡು, ಯಾಕಂದರೆ ಬೈಬಲ್ ತಗೊಂಡು ನೀವು ತೆರೆದು ನೋಡುವಾಗ ನಿಮಗೆ ವಾಕ್ಯ ಗೊತ್ತಾಗ್ತದೆ ಮತ್ತು ಆ ವಾಕ್ಯದ ಅರಿವು ನಿಮ್ಮಲ್ಲಿ ಹೆಚ್ಚಾಗ್ತಾ ಬರ್ತದೆ. ಸೊ ಆದ್ದರಿಂದ ದಯವಿಟ್ಟು ನಮ್ಮ ಮುಂದೆ ಕೆಲವೊಂದು ಅರ್ಧ ಗಂಟೆ ಮಾತ್ರ, ನಮಗೆ ಗೊತ್ತು ಪ್ರತಿಯೊಬ್ಬರಿಗೆ ಪ್ರತಿ ಭಾನುವಾರ ಸೇರಿ ಬಂದ ನಾವು 2 ತಾಸು ಇರ್ತಿದ್ದೀವಿ. ಹಾಗೆ ನಾವು ಇರೋದಿಲ್ಲ. ಒಂದು ½ an hour ದೇವರ ವಾಕ್ಯವನ್ನು ಮತ್ತು ಆದರ್ಶ್ ಡ್ಯಾನಿಯಲ್ ನಿಮ್ಮ ಸಂಗಡ ಹಂಚಿಕೊಳ್ತಾರೆ. ಅದು ಸುನಂದ ಸಿಸ್ಟರ್ ಟ್ರಾನ್ಸ್ಲೇಷನ್ ಮಾಡೋರಾಗಿರ್ತಾರೆ. ದಯವಿಟ್ಟು ಗಮನ ಕೊಟ್ಟು ಕೇಳಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ಆದರ್ಶಿಗೆ. Hallelujah. Hallelujah. God is good. ದೇವರು ಒಳ್ಳೆಯವನು. And all the time, ಎಲ್ಲ ಸಮಯಗಳಲ್ಲಿ God is good. ದೇವರು ಒಳ್ಳೆಯವನೇ ಆಗಿರ್ತಾನೆ. Let us turn to ನಾವೆಲ್ಲರೂ ನಮ್ಮ ಸತ್ಯವೇದವನ್ನು Hebrews chapter 11. ಹಿಬ್ರಿಯ ಪತ್ರಿಕೆ 11ನೇ ಅಧ್ಯಾಯ Verse 32 to 34. ವಚನ 32ರಿಂದ 34ನೇ ವಚನದ ತನಕ ನಾವು ಅಲ್ಲಿಗೆ ನಾವು ಸತ್ಯವೇದವನ್ನು ತಿರುಗಿಸೋಣ. And what more shall I say? For time would fail me to tell of Gideon, Barak, Samson, Jephthah, of David and Samuel and the prophets, who through faith conquered kingdoms, enforced justice, obtained promises, stopped the mouth of lions, quenched the power of fire, escaped the edge of the sword, were made strong out of weakness, became mighty in war, put foreign enemies armies to fight. ಇನ್ನು ಏನು ಹೇಳಬೇಕು? ಗಿದಿಯೋನ್, ಬಾರಾಕ್, ಸಂಸೋನ್, ಯೆಫತಾ, ದಾವೀದ್, ಸಮುವೇಲ್ ಎಂಬವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು. And here author is telling about achievement of faith. ಇಲ್ಲಿ ಈ ಪತ್ರಿಕೆಯನ್ನು ಬರೆದಂಥ ಭಕ್ತನು ನಂಬಿಕೆಯ ಮೂಲಕ ಏನು ಸಾಧನೆಗಳಾಗಿದ್ದಾವೆ ಎಂಬುದರ ಕುರಿತು ಮಾತಾಡ್ತಿದ್ದಾನೆ. Here author is telling about how to build up our faith. ಇಲ್ಲಿ ಅಷ್ಟು ಮಾತ್ರವಲ್ಲ, ಈ ಪತ್ರಿಕೆಯನ್ನು ಬರೆದಂಥ ಭಕ್ತನು ನಮ್ಮ ನಂಬಿಕೆಯನ್ನು ಹೇಗೆ ನಾವು ಕಟ್ಟಿಕೊಳ್ಳಬೇಕು ಎಂಬುದರ ಕುರಿತು ಮಾತಾಡ್ತಿದ್ದಾನೆ. So the Jewish people are taunted and given persecution to Jewish Christian. ಇಲ್ಲಿ ನಾವು ನೋಡ್ತೇವೆ, ಯಹೂದಿ ಜನರು, ಯಹೂದ ಜಾತಿಯಿಂದ ರಕ್ಷಣೆ ಹೊಂದಿರುವಂತಹ ವ್ಯಕ್ತಿಗಳನ್ನು ಹಿಂಸೆ ಪಡಿಸ್ತಿರುವಂತಹ ಸಂದರ್ಭದಾಗಿತ್ತು. So now author is telling about Abel, Enoch, Noah, Abraham, Isaac, Joseph and so on. ಇಲ್ಲಿ ಹನೋಕ, ಹೇಬೇಲು, ಎನೋಷು ಮತ್ತೆ ಅನೇಕ ಅಬ್ರಹಾಂ, ಸಮುವೇಲ, ಗಿದ್ಯೋನು, ಬಾರಕ್, ಹೀಗೆ ಅನೇಕ
ನಂಬಿಕೆಯ ವೀರರ ಕುರಿತು ಆತನು ಮಾತಾಡ್ತಿದ್ದಾನೆ. And he is telling here, for time would fail to me tell of Gideon, Barak, Samson. ಆತನು ಇಲ್ಲಿ 32ನೇ ವಚನದಲ್ಲಿ ಹೀಗೆ ಹೇಳ್ತಿದ್ದಾನೆ, ಎಲ್ಲ ನಂಬಿಕೆ ವೀರರ ಕುರಿತಾದ ಎಲ್ಲ ಸಂಗತಿಗಳನ್ನು, ಗಿದ್ಯೋನ್, ಬಾರಾಕ್, ಸಂಸೋನ್ ಇವರೆಲ್ಲರ ವೃತ್ತಾಂತವನ್ನು ಹೇಳಬೇಕಾದ್ರೆ ನನಗೆ ಸಮಯ ಸಾಲಲ್ಲ ಎಂಬುದಾಗಿ. He is telling here, I don't have time to tell about these things. ಇಲ್ಲಿ ನನಗೆ ಈ ಸಂಗತಿಗಳನ್ನೆಲ್ಲ ಹೇಳಿಕೆ ಸಮಯ ಸಾಲ್ತಾ ಇಲ್ಲ ಎಂಬುದಾಗಿ ಆತನು ಹೇಳ್ತಿದ್ದಾನೆ. He is covering all the Old Testament. ಆದರೆ ಆತನು ಹಳೆಯ ಒಡಂಬಡಿಕೆಯನ್ನು ಎಲ್ಲ ಅಲ್ಲಿರುವಂಥ ಎಲ್ಲ ಸಂಗತಿಗಳನ್ನು ಆತನು ಕವರ್ ಮಾಡಿದ ಹಾಗೆ ನಾವು ನೋಡ್ತೇವೆ. And see, here we say that Gideon, Barak, Samson, Jephthah, David, and Samuel, and the prophets. ಇಲ್ಲಿ ಆತನು ಹೇಳ್ತಿದ್ದಾನೆ ಗಿದಿಯೋನ್, ಬಾರಾಕ್, ಸಂಸೋನ್, ಯೆಫತ್ತ, ದಾವೀದ್, ಸಮುವೇಲ್ ಎಂಬುದಾಗಿ. He is covering the all Old Testament. ಇಲ್ಲಿ ಹಳೆಯ ಒಡಂಬಡಿಕೆ ಎಲ್ಲಾ ಭಕ್ತರನ್ನು ಆತನು ಕವರ್ ಮಾಡಿದ್ದಾನೆ. And now he is telling about achievement of faith. ಇಲ್ಲಿ ಅವರ ನಂಬಿಕೆ ಮೂಲಕ ಮಾಡಿರುವಂತಹ ಸಾಧನೆಗಳ ಕುರಿತು ಸಹ ಆತನು ಮತ್ತು ಹೇಳ್ತಾ ಇದ್ದಾನೆ. Who through faith conquered kingdoms, enforced justice, obtained promise, stopped the mouth of lions, quenched the power of fire, escaped the edge of the sword, were made strong and out of weakness, became mighty in war, put foreign armies to fight. 32ನೇ ವಚನದಲ್ಲಿ ನಂಬಿಕೆ ವೀರರ ಹೆಸರನ್ನು ಆತನು ಸೂಚಿಸ್ತಾನೆ. 33ನೇ ವಚನ 34ನೇ ವಚನದಲ್ಲಿ ನೋಡುವಾಗ ಅವರ ನಂಬಿಕೆ ಮೂಲಕ ಅವರು ಏನನ್ನು ಸಾಧಿಸಿದ್ದಾರೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಇಲ್ಲಿ ಹೀಗೆ ನೋಡ್ತೇವೆ, ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡ್ಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು. Now we want to talk about achievement part 2. ಇವತ್ತು ನಂಬಿಕೆಯ ಸಾಧನೆ ಕುರಿತಾಗಿ 2ನೇ ಭಾಗವನ್ನು ನಾವು ಧ್ಯಾನ ಮಾಡ್ತೇವೆ. ಹೋದ ಸಾರಿ 1ನೇ ಭಾಗವನ್ನು ಧ್ಯಾನ ಮಾಡಿದ್ದೇವೆ. ಇವತ್ತು 2ನೇ ಭಾಗವನ್ನು ನಾವು ಧ್ಯಾನ ಮಾಡ್ತೇವೆ. Stop the mouth of lions. ಈ 2ನೇ ಭಾಗದಲ್ಲಿ ಏನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಸಿಂಹಗಳ ಬಾಯನ್ನು ಅವರು ಕಟ್ಟಿದರು ಎಂಬುದಾಗಿ. In order to we understand this story in our context, ಈ ಒಂದು ಕಥೆಯನ್ನು ನಮ್ಮ ಒಂದು ಸಂಗತಿಗಳಿಗೆ ಅನ್ವಯಿಸಿಕೊಳ್ಳುವಂಥದ್ದು ಕುರಿತು ಸಹ ನಾವು ಮಾತಾಡ್ತೇವೆ. we need to understand in 2 ways. ಈ ಸಂಗತಿಗಳನ್ನು 2 ವಿಧದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. We need to understand in historical events. ಈ ಸಂಗತಿಗಳನ್ನು 2 ವಿಧವಾಗಿ ಅರ್ಥ ಮಾಡಿಕೊಳ್ಬೇಕೆಂಬುದಾಗಿ ಹೇಳ್ತಿದ್ದೇನೆ. ಅದು ಹೇಗಂದ್ರೆ ಮೊದಲೇದು ಚಾರಿತ್ರಾತ್ಮಕವಾಗಿ. And we need to, number 2, we need to understand it by spiritual lessons. ಇದು ಚರಿತ್ರೆಯಲ್ಲಿ ನಡೆದಂತ ಘಟನೆಗಳಾಗಿ ಅರ್ಥ ಮಾಡಿಕೊಳ್ಳುವುದು ಅಂತದ್ದು ಒಂದು ವಿಧವಾದರೆ, ಎರಡನೇದು ಇದರಲ್ಲಿರುವಂತ ಆತ್ಮೀಯ ಅರ್ಥವನ್ನು ತಿಳಿದುಕೊಳ್ಳುವಂಥದ್ದು 2ನೇ ವಿಧವಾಗಿರ್ತದೆ. Now by faith stop the mouth of lions. ಇಲ್ಲಿ ನಾವು ನೋಡ್ತೇವೆ, ಈಗ ಅವರು ನಂಬಿಕೆಯ ಮೂಲಕ ಸಿಂಹಗಳ ಬಾಯನ್ನು ಕಟ್ಟಿದರು ಎಂಬುದಾಗಿ. We need to talk about Daniel. ಈಗ ನಾವು ದಾನಿಯೇಲನ ಕುರಿತು ನಾನು ಮಾತಾಡ್ತೇನೆ. But David and Samson are killed lion. ಅಷ್ಟು ಮಾತ್ರ ದಾನಿಯೇಲನ ಬಗ್ಗೆ ಮಾತಾಡ್ತೇನೆ. ಆದರೆ ಸಂಸೋನನು ದಾವೀದನು ಸಹ ಸಿಂಹಗಳನ್ನು ಅವ್ರು ಕೊಂದು ಹಾಕಿದ್ದಾರೆ. Here author is talking about stop the mouth of lion. ಆದರೆ ಇಲ್ಲಿ ಈ ಪತ್ರಿಕೆಯನ್ನು ಬರೆದಂತ ಭಕ್ತನು ಸಿಂಹಗಳ ಬಾಯಿ ಕಟ್ಟಲ್ಪಟ್ಟಿರುವಂತದ್ರ ಕುರಿತು ಆತನು ಹೇಳಿದ್ದಾನೆ. We need to understand it by spiritual lesson. ಇದರಲ್ಲಿರುವಂತ ಆತ್ಮಿಕ ಪಾಠವನ್ನು ನಾವು ತಿಳ್ಕೊಳ್ಳಬೇಕಾಗಿದೆ. In Old Testament,
great truths are hidden. ಈ ಹಳೆ ಒಡಂಬಡಿಕೆಯಲ್ಲಿ ಸಹ ಮತ್ತು ಅನೇಕವಾದ ಸತ್ಯಗಳು ನಮಗೆ ಸಿಗುವಂತವಾಗಿರ್ತವೆ. Then Paul is quoting about the Red Sea crossing, and the people are crossing the Red Sea. While people are crossing the Red Sea, they were baptized, and the pillar is the leading of the Holy Spirit. ಆದ್ದರಿಂದಲೇ ಹಳೆ ಒಡಂಬಡಿಕೆಯಲ್ಲಿ ನಡೆದಂಥ ಘಟನೆಗಳಲ್ಲಿ ಆತ್ಮಿಕ ಸತ್ಯಗಳಿದ್ದಾವೆ ಎಂಬುದಾಗಿ ನಾನು ಹೇಳ್ತಿದ್ದೇನೆ. ಆದ್ದರಿಂದಲೇ ನಾನು ಹೇಳ್ತಾ ಪೌಲನು ಸಹ ಹಳೆ ಒಡಂಬಡಿಕೆ ಸಂಗತಿಗಳನ್ನು ಕೋಟ್ ಮಾಡಿ ಅಲ್ಲಿರುವಂಥ ಆತ್ಮಿಕ ಸತ್ಯಗಳನ್ನು ಹೇಳ್ತಾನೆ. ಅದೇಗೆ ಅಂದರೆ ಕೆಂಪು ಸಮುದ್ರದಲ್ಲಿ ಅವರು ದಾಟಿ ಹೋದರಂತ ಹೇಳುವಾಗ ಅದು ಬ್ಯಾಪ್ಟಿಸಮ್ಗೆ ದೀಕ್ಷಾ ಸ್ನಾನ ತೆಗೆದುಕೊಂಡರು ಎಂಬುದಾಗಿ ಆತನು ಹೇಳ್ತಾನೆ. ಅಲ್ಲಿ ಮೇಘ ಸ್ತಂಭದಲ್ಲಿ ಅಗ್ನಿ ಸ್ತಂಭದಲ್ಲಿ ಕರ್ತನು ನಡೆಸಿದ ಎಂಬುದನ್ನು ಅದನ್ನು ಪವಿತ್ರಾತ್ಮನ ನಡೆಸುವಿಕೆ ವಿಶ್ವಾಸಿಗಳ ಜೀವನದಲ್ಲಿ ಎಂಬುದನ್ನು ಪೌಲನು ಹೇಳ್ತಾನೆ. And also Old Testament is very important, and also New Testament is also very important. ನಮಗೆ ಹಳೆ ಒಡಂಬಡಿಕೆಯು ಬಹಳ ಮುಖ್ಯವಾದದ್ದು ಮತ್ತು ಹೊಸ ಒಡಂಬಡಿಕೆ ಸಹ ಬಹಳ ಮುಖ್ಯವಾದದ್ದಾಗಿದೆ. Without Old Testament there is no New Testament. ಹಳೆ ಒಡಂಬಡಿಕೆ ಇಲ್ಲದೆ ಹೊಸ ಒಡಂಬಡಿಕೆ ಅನ್ನೋದೇ ಇಲ್ಲ. Amen. ಆಮೆನ್. Let us turn to Daniel, the book of Daniel. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ದಾನಿಯೇಲನ ಪುಸ್ತಕಕ್ಕೆ ನಾವು ತಿರುಗಿಸೋಣ. Chapter 6. 6ನೇ ಅಧ್ಯಾಯ. Verse 1 to 10. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 1ರಿಂದ 10ನೇ ವಚನ. ದಾರ್ಯಾವೇಶನು ತನ್ನ ರಾಜ್ಯ ಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು, ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಆ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದ್ದನು. ಹೀಗಿರಲು ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಆಗ ಆ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವ ಧರ್ಮದ ಮೂಲಕವೇ ಹೊರತು ಇನ್ಯಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು. ಹೀಗೆ ಆ ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ, ಅರಸನಾದ ದಾರ್ಯಾವೇಶನೇ, ಚಿರಂಜೀವಿಯಾಗಿರು. ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂದು ಖಂಡಿತ ನಿರ್ಬಂಧನೆಯನ್ನು ರಾಜಾಜ್ಞಾ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನ ಅಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ. ರಾಜನೇ, ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ ಇದು ನಿಂತು ಹೋಗದೆ ಮೇದ್ಯರ ಮತ್ತು ಪಾರಸಿಯರ ಎಂದಿಗೂ ರದ್ದಾಗದ ಧರ್ಮ ವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಭಿನ್ನವಿಸಲು ರಾಜನಾದ ದಾರ್ಯಾವೇಶನು ಆ ನಿರ್ಬಂಧನ ಶಾಸನಕ್ಕೆ ರುಜು ಹಾಕಿದನು. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. Amen. Amen. The theme of the book of Daniel is teaches us how to live in that pagan land, how to do successful life in that pagan land. ಈ ಒಂದು ಪುಸ್ತಕದಲ್ಲಿ ಈ ಒಂದು ಸಂದರ್ಭ ಯಾವುದ್ರ ಬಗ್ಗೆ ನಮಗೆ ತಿಳಿಯಪಡಿಸ್ತೈತಂದ್ರೆ, ಅನ್ಯ ದೇಶದಲ್ಲಿ
ಇರುವಾಗ ಹೇಗೆ ನಾವು ಅನ್ಯರ ಮಧ್ಯದಲ್ಲಿರುವಾಗ, ಅನ್ಯ ದೇಶಗಳಲ್ಲಿರುವಾಗ ಹೇಗೆ ನಾವು ಜೀವಿಸಬೇಕು, ಅಲ್ಲಿ ಹೇಗೆ ನಾವು ಕೃತಾರ್ಥತರು ಸಫಲರಾಗಬೇಕು ಎಂಬುದರ ಕುರಿತು ಇದು ನಮಗೆ ಉಪದೇಶ ಮಾಡುವಂಥದ್ದಾಗಿದೆ. The people of Babylon, they are not believing the living God. ಅಲ್ಲಿ ನಾವು ನೋಡ್ತೇವೆ, ಈ ಬಬುಲೋನಿನ ಪ್ರಜೆಗಳು ಜೀವ ಸ್ವರೂಪನಾದ ದೇವರನ್ನು ಅರಿಯದವರಾಗಿದ್ದರು. They are believing the other gods and worship other gods. ಅವರು ಅನ್ಯ ದೇವತೆಗಳನ್ನು ಆರಾಧಿಸುವಂತ ವ್ಯಕ್ತಿಗಳಾಗಿದ್ದರು. And how do we successful and how do we carry on and how to be part of that society? ಅಂತ ಒಂದು ಜನರ ಮಧ್ಯದಲ್ಲಿ ನಾವು ಹೇಗೆ ನಡೆಯುವಂಥದ್ದು, ಹೇಗೆ ಕೃತಾರ್ಥತೆಯಲ್ಲಿ ಜೀವಿಸುವಂಥದ್ದು, ಹೇಗೆ ಅಲ್ಲಿ ಜೀವಿಸುವಂಥದ್ದು ಎಂಬುದನ್ನು ಇಲ್ಲಿ ಬರೆಯಲ್ಪಟ್ಟಿದೆ. And how to manage the persecution, how to face the difficulty times in the society. ಅಷ್ಟು ಮಾತ್ರವಲ್ಲ, ಅಂತ ಸಮಾಜದಲ್ಲಿ ಹಿಂಸೆಗಳನ್ನು, ಶ್ರಮೆಗಳನ್ನು ತಾಳಿಕೊಳ್ಳುವುದು ಹೇಗೆ, ಅಂತ ಒಂದು ಸಂದರ್ಭಗಳಲ್ಲಿ ನಾವು ಹೇಗೆ ನಾವು ನಡೆಯುವಂಥದ್ದು ಎಂಬುದರ ಕುರಿತು ಸಹ ದೇವರ ವಾಕ್ಯ ಹೇಳ್ತದೆ. Let us turn to the Gospel of Matthew. ನಾವು ನಮ್ಮ ಸತ್ಯವೇದವನ್ನು ಮತ್ತಾಯನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 13. 13ನೇ ವಚನವನ್ನು ನಾವು ಓದೋಣ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿತು? ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೆ ಬಾರದು. Here three things exactly talks about Daniel's story. ಇಲ್ಲಿ 3 ಸಂಗತಿಗಳು ದಾನಿಯೇಲನ ಕುರಿತಾಗಿ ಮಾತಾಡುವಂತವಾಗಿದ್ದಾವೆ. We will see that Daniel, Shadrach, Meshach, Abednego taken over to Babylon. ನಾವು ನೋಡ್ತೇವೆ, ದಾನಿಯೇಲನು, ಶದ್ರಕ್, ಮೆಷಕ್, ಅಬೇದ್ನೆಗೋರು ಬಬುಲೋನಿಗೆ ಸೆರೆಯಾಗಿ ಒಯ್ಯಲ್ಪಟ್ಟಿದ್ದಾರೆ. How they manage the difficulty, how they manage the circumstances that comes against to them. ಅಲ್ಲಿ ನಾವು ನೋಡ್ತೇವೆ, ಅವರು ಹೇಗೆ ಆ ಬಬುಲೋನು ದೇಶದಲ್ಲಿ ಕಷ್ಟಕರವಾದ ಪರಿಸ್ಥಿತಿಗಳಲ್ಲಿ ಹೇಗೆ ಅವರು ಜೀವಿಸಿದ್ರು, ಅಲ್ಲಿ ಇರುವಂತ ವ್ಯತಿರಿಕ್ತ ಪರಿಸ್ಥಿತಿಗಳಲ್ಲಿ ಹೇಗೆ ನಡೆದುಕೊಂಡ್ರು ಎಂಬುದನ್ನು ನಾವು ನೋಡ್ತೇವೆ. There's no about the salt of the earth. ಅವರಿಗೆ ಗೊತ್ತಿತ್ತು ಒಂದು ಸಂಗತಿ ಏನಂದ್ರೆ, ಅವರಿಗೆ ಗೊತ್ತಿತ್ತದೇನಂದ್ರೆ ಅವರು ಭೂಮಿಗೆ ಉಪ್ಪಾಗಿದ್ದಾರೆಂಬುದಾಗಿ. Now what is salt of the earth? ಭೂಮಿಯ ಉಪ್ಪಂದ್ರೆ ಏನು? Jesus telling to believers, do not separate from the world. ಯೇಸು ಸ್ವಾಮಿ ವಿಶ್ವಾಸಿಗಳಿಗೆ ಹೇಳ್ತಿರುವಂತಹ ಮಾತೇನಂದ್ರೆ, ಲೋಕದಿಂದ ಬೇರ್ಪಡಬೇಡಿರಿ ಎಂಬುದಾಗಿ. Some people are too good believers, are too good spiritual believers, are doing separate from the world. ನಾವು ಕೆಲವು ವಿಶ್ವಾಸಿಗಳನ್ನ ನೋಡ್ತೇವೆ, ಅವರು ತುಂಬಾ ಭಕ್ತರು, ತುಂಬಾ ಒಳ್ಳೆ ವಿಶ್ವಾಸಿಗಳು. ಎಷ್ಟು ಒಳ್ಳೆ ವಿಶ್ವಾಸಿಗಳಂದ್ರೆ ಲೋಕದಲ್ಲಿ ಅವರು ಸೇರುವವರೇ ಆಗಿರುವುದಿಲ್ಲ. They think the people of world is evil. ಅವ್ರು ಅಂದುಕೊಳ್ತಾರೆ ಲೋಕದ ಜನರೆಲ್ಲರೂ ಕೆಟ್ಟದು, ಲೋಕವೇ ಕೆಟ್ಟದು, ಲೋಕದ ಜನರೆಲ್ಲರೂ ಕೆಟ್ಟವರೆಂಬುದಾಗಿ. If they mix with world and if they think like that, how can we maintain spiritual life? ಈ ಲೋಕದಲ್ಲಿ ನಾವು ಹೊಂದಿಕೊಳ್ಳುವಂತ ಲೋಕದಲ್ಲಿ ಇರುವಂತದ್ದು ಪಾಪ ಎಂಬುದಾಗಿ ಅಂದುಕೊಳ್ತಾರೆ. ಹಾಗೆ ನಾವು ಅಂದುಕೊಂಡ್ರೆ ಲೋಕದಲ್ಲಿ ನಾವು ಆತ್ಮಿಕ ಜೀವಿತವನ್ನು ನಡೆಸುವುದು ಹೇಗೆ? Jesus is talking against to this kind of separation. ಈ ರೀತಿಯಾದಂಥ ಲೋಕದಿಂದ ಕಂಪ್ಲೀಟ್ ಸಪರೇಟ್ ಆಗಿದ್ದು ಭಕ್ತಿ ಎಂಬುದಾಗಿ ಎಣಿಸಿಕೊಳ್ಳುವಂತ ಸಂಗತಿಗಳಿಗೆ ಯೇಸು ಸ್ವಾಮಿ ವ್ಯತಿರೇಕವಾಗಿ ಮಾತಾಡ್ತಾನೆ. Jesus is telling, be a salt of the earth. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಭೂಮಿಗೆ ನೀವು ಉಪ್ಪಾಗಿದ್ದೀರಿ ಎಂಬುದಾಗಿ. Now Daniel was a good
example. ಇದಕ್ಕೆ ದಾನಿಯೇಲನು ಒಳ್ಳೆ ಉದಾಹರಣೆ ಆಗಿದ್ದಾನೆ. Daniel have a job in secular world. ಆತನು ಈ ಲೋಕದ ಸೆಕ್ಯುರಲ್ ಸಮಾಜದಲ್ಲಿ ಅವನಿಗೊಂದು ಒಳ್ಳೆ ಉದ್ಯೋಗವಿತ್ತು. He was in high position. ಆತನು ಲೋಕದಲ್ಲಿ ಉನ್ನತವಾದ ಸ್ಥಾನದಲ್ಲಿದ್ದ. They brought as slave to Babylon. ಅಷ್ಟು ಮಾತ್ರ ಅಲ್ಲ, ಆತನು ಇಸ್ರಾಯೇಲ್ ದೇಶದಿಂದ ಮತ್ತು ಬಬುಲೋನಿಗೆ ಸರಿಯಾಗಿ ಒಯ್ಯಲ್ಪಟ್ಟ ವ್ಯಕ್ತಿಯಾಗಿದ್ದ. Babylonians is very clever. They took the best. ಆ ಬಬುಲೋನು ಜನರು ಬಹಳ ಬುದ್ಧಿವಂತರು. ಯಾಕಂದ್ರೆ ಇಸ್ರಾಯೇಲ್ ದೇಶದಿಂದ ಅವರು ಸೆರೆ ತಗೊಂಡು ಹೋದದ್ದು ಎಂತವರನ್ನಂದ್ರೆ ಬಹಳ ಬುದ್ಧಿವಂತರನ್ನು ಅವರು ಕರ್ಕೊಂಡು ಹೋಗಿದ್ದಾರೆ. ಆ ಯವ್ವನಸ್ಥರನ್ನು, ಬುದ್ಧಿವಂತರನ್ನು, ಶ್ರೇಷ್ಠವಾದ ಜನರನ್ನು ಅವರು ಸೆರೆ ಹಿಡ್ಕೊಂಡು ಹೋಗಿದ್ದಾರೆ. But they left Jeremiah in Jerusalem. ಆದ್ರೆ ಪ್ರವಾದಿಯಾದಂತ ಯೆರೆಮೀಯನನ್ನು ಯೆರೂಸಲೇಮಿನಲ್ಲೇ ಬಿಟ್ಟು ಹೋಗಿದ್ದಾರೆ. And they employed them. They given employment for their use, for their advantage. ಇವರನ್ನು ಸೆರೆ ತಗೊಂಡು ಹೋಗಿ ತಮ್ಮ ಉಪಯೋಗಕ್ಕಾಗಿ, ತಮ್ಮ ಪ್ರಯೋಜನಕ್ಕಾಗಿ ಅವರಿಗೆ ಉದ್ಯೋಗಗಳನ್ನು ಅವರು ಕೊಟ್ಟಿರುವಂತವರಾಗಿದ್ದಾರೆ. The Bible tells that Daniel was incorruptible. ನಾವು ನೋಡ್ತೇವೆ ತನಗಿರುವಂತಹ ಉದ್ಯೋಗದಲ್ಲಿ ದಾನಿಯೇಲನು ಇನ್ಕರಪ್ಟೇಬಲ್, ಮೋಸ ಮಾಡದಂತ ವ್ಯಕ್ತಿಯಾಗಿ ನಿಯತ್ತಾಗಿ ನಡೆದುಕೊಳ್ಳುವ ಆತನಾಗಿದ್ದ. He was honest in his work. ತನ್ನ ಕೆಲಸದಲ್ಲಿ ಆತನು ಬಹಳ ನಿಯತ್ತಿನಿಂದ ನಡೆದುಕೊಳ್ಳುವಂತ ಆತನಾಗಿದ್ದ. The people of Babylon could not find one fault in him. ಇಲ್ಲಿ ನಾವು ನೋಡ್ತೇವೆ ಆ ಬಬುಲೋನಿನ ಜನರು ಆತನಲ್ಲಿ ಒಂದು ತಪ್ಪನ್ನು ಸಹ ಅವರು ಕಂಡುಕೊಳ್ಳಿಕ್ಕೆ ಅವರು ವಿಫಲರಾದರು. People of Babylon found in Daniel is very disciplined, very hard working man. ನಾವು ನೋಡ್ತೇವೆ ದಾನಿಯೇಲನಲ್ಲಿ ಅವರು ಕಂಡುಕೊಂಡಂತ ಸಂಗತಿ ಏನಂದ್ರೆ ಬಹಳ ಕ್ರಮಶಿಕ್ಷಣ ಉಳ್ಳಂತಹ ವ್ಯಕ್ತಿ, ಕೆಲಸದಲ್ಲಿ ಶ್ರದ್ಧೆ ಮತ್ತು ಕಷ್ಟಪಡುವಂತಹ ವ್ಯಕ್ತಿ ಆಗಿದ್ದ ಎಂಬುದಾಗಿ. Whatever work he do, he prospers in that work. ಅಷ್ಟು ಮಾತ್ರ ಅಲ್ಲ, ದಾನಿಯೇಲನು ಯಾವ ಕೆಲಸ ಮಾಡಿದ್ರು ಅದರಲ್ಲಿ ಕೃತಾರ್ಥನ ಅಭಿವೃದ್ಧಿ ಹೊಂದುವಂತ ವ್ಯಕ್ತಿ ಆಗಿದ್ದ. Then the Babylonians took the Israel people to captives. ಇಸ್ರಾಯೇಲ್ ಜನರನ್ನು ಅವರು ಸರಿಯಾಗಿ ಒಯ್ಯಲ್ಪಟ್ಟಾಗ the prophet Jeremiah wrote the letter to the people of captives. ಇಸ್ರಾಯೇಲರಲ್ಲಿ ಕೆಲವರನ್ನು ಬಬುಲೋನ್ ಅವರು ಸೆರೆಗೆ ಕರ್ಕೊಂಡು ಹೋದಾಗ ಆ ಸೆರೆ ಒಯ್ಯಲ್ಪಟ್ಟ ಜನರಿಗೆ ಯೆರೆಮೀಯನು ಒಂದು ಪತ್ರವನ್ನು ಬರೆಯುತ್ತಾನೆ, ಪ್ರವಾದಿಯಾದಂಥ ಇರ್ಮಿಯನು. The book of Jeremiah, ಯೆರೆಮೀಯನ ಪುಸ್ತಕ and chapter 4 to 7, verse 29, chapter 29, verse 4 to 6. ಇಲ್ಲಿ ನಾವು ನೋಡ್ತೇವೆ ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 4ರಿಂದ 6ನೇ ವಚನದ ತನಕ. ಇಸ್ರಾಯೇಲ್ಯರ ದೇವರು ಶೈನಾಧೀಶ್ವರ ಆದ ಯೆಹೋವನು ತಾನು ಯೆರೂಸಲೇಮಿನಿಂದ ಬಾಬೇಲಿಗೆ ಸಾಗಿಸಿದ ಸೆರೆಯವರೆಲ್ಲರಿಗೂ ಹೀಗೆ ಹೇಳುತ್ತಾನೆ, ನೀವು ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸಿಸಿರಿ, ತೋಟಗಳನ್ನು ಮಾಡಿಕೊಂಡು ಅವುಗಳ ಫಲವನ್ನು ಅನುಭವಿಸಿರಿ, ಸಂಸಾರಿಗಳಾಗಿ ಗಂಡು ಹೆಣ್ಣು ಮಕ್ಕಳನ್ನು ಪಡೆಯಿರಿ, ನಿಮ್ಮ ಗಂಡುಗಳಿಗೆ ಹೆಣ್ಣುಗಳನ್ನು ತೆಗೆದುಕೊಳ್ಳಿರಿ, ನಿಮ್ಮ ಹೆಣ್ಣುಗಳಿಗೆ ಹೆಣ್ಣುಗಳನ್ನು ಗಂಡುಗಳಿಗೆ ಕೊಡಿರಿ, ಅವರು ಗಂಡು ಹೆಣ್ಣು ಮಕ್ಕಳನ್ನು ಪಡೆಯಲಿ, ನೀವು ಇರುವ ದೇಶದಲ್ಲಿಯೇ ಇರುವಲ್ಲಿಯೇ ವೃದ್ಧಿಯಾಗಿರಿ, ಕಡಿಮೆಯಾಗದಿರಿ. Amen. Amen. The God is telling right opposite to people of
Israelites. ಇಸ್ರಾಯೇಲರು ಏನು ಆಲೋಚನೆ ಮಾಡ್ತಿದ್ದಾರೋ ಅದಕ್ಕೆ ವಿರುದ್ಧವಾಗಿ ದೇವರಲ್ಲಿ ಮಾತಾಡ್ತಿದ್ದಾನೆ. When people of Israelites take captive to Babylon, they refused to enter the Babylon because they were so wicked people. ನಾವು ನೋಡ್ತೇವೆ ಇಸ್ರಾಯೇಲರನ್ನು ಬಬುಲೋನು ಜನ ಸೆರೆ ತಗೊಂಡು ಹೋಗುವಾಗ ಈ ಇಸ್ರಾಯೇಲರು ಬಬುಲೋನಿಗೆ ಎಂಟರಾಗ್ಲಿಕ್ಕೆ ಅವರು ಇಷ್ಟಪಡೋದಿಲ್ಲ, ಸಮ್ಮತಿಸುವುದಿಲ್ಲ. ಕಾರಣವೇನೆಂದ್ರೆ ಬಬುಲೋನು ಕೆಟ್ಟ ದೇಶ, ಕೆಟ್ಟ ಜನರೆಂಬುದಾಗಿ. I mean, God told participate in that world. ಆದರೆ ದೇವರು ಇಲ್ಲಿ ಅವರಿಗೆ ಒಂದು ಪ್ರತ್ಯೇಕವಾಗಿ ಹೇಳುವಂತ ಸಂಗತಿ ಏನಂದ್ರೆ ಆ ದೇಶದಲ್ಲಿ ನೀವು ಭಾಗಿಗಳಾಗಿರಿ ಎಂಬುದಾಗಿ. And I want to tell something to you about calling. ಈ ಭಾಗದಿಂದ ನಾನು ನಿಮ್ಮ ಕರೆ ಬಗ್ಗೆ ಕೆಲವೊಂದು ಸಂಗತಿಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. Every calling is a high calling. ಪ್ರತಿ ಕರೆ ಅದು ಉನ್ನತವಾದ ಕರೆ ಆಗಿರ್ತದೆ. Whether you may be the housekeeper, ಒಂದು ವೇಳೆ ನೀವು ಹೌಸ್ ಕೀಪರ್ ಆಗಿರ್ಬೋದು, you may be the government employee, ನೀವು ಒಂದು ವೇಳೆ ಸರ್ಕಾರಿ ಉದ್ಯೋಗಿ ಆಗಿರ್ಬೋದು, you may be the pastor of church, ಅಥವಾ ನೀವು ಸಭೆಯ ಸಭಾಪಾಲಕರು ಆಗಿರ್ಬೋದು. Every calling is a high calling. ಪ್ರತಿ ಕರೆ, ಪ್ರತಿ ಕೆಲಸ ಸಹ ಉನ್ನತವಾದ ಕರೆ ಆಗಿರ್ತದೆ. Don't believe that pastor is high calling, another job is low calling. ನೀವು ಹೀಗೆ ಎಣಿಸಬಾರದು. ದೇವರ ಸೇವೆ ಮಾಡು ಅಥವಾ ಪಾಸ್ಟರ್ ಆಗಿರುವಂಥದ್ದು ಮಾತ್ರ ದೇವರ ಕರೆ, ಉನ್ನತವಾದ ಕರೆ, ಬೇರೆ ಕೆಲಸಗಳೆಲ್ಲ ಕರೆನೇ ಅಲ್ಲ ಅಥವಾ ಉನ್ನತವಾದದ್ದಲ್ಲ ಎಂಬುದಾಗಿ. Some people, if they know how to sing a song, how to do some teaching, they will resign to their job. ನಾವು ನೋಡ್ತೇವೆ ನಮ್ಮ ವಿಶ್ವಾಸಿಗಳ ಲೋಕದಲ್ಲಿ ಒಂದು ಚಂದ ಹಾಡಾಡ್ಲಿಕ್ಕೆ ಒಬ್ಬರಿಗೆ ಬಂದು ಸ್ವಲ್ಪ ಪ್ರೀಚ್ ಮಾಡ್ಲಿಕ್ಕೆ ಬರುವಂತದ್ದಾದ್ರೆ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸೇವೆ ಮಾಡ್ಲಿಕ್ಕೆ ಅವರು ಬರುವಂತವರಾಗಿರ್ತಾರೆ. Then they may not be successful in the ministry. ಅವರು ಸೇವೆಯಲ್ಲಿ ಕೃತಾರ್ಥರಾಗದೇ ಇರಬಹುದು. And they did very good work in the world. ಆದರೆ ಅವರು ಲೋಕದ ಒಂದು ಸೆಕ್ಯೂರಲ್ ಜಾಬ್ ಅಲ್ಲಿ, ಉದ್ಯೋಗಗಳಲ್ಲಿ ಅವರು ತುಂಬಾ ಕೃತಾರ್ಥತೆಯಲ್ಲಿ ಇರುವಂತವರಾಗಿರ್ತಾರೆ. So many people are doing like that. ಅನೇಕ ಜನರು ಈ ರೀತಿ ಅಂದ್ರೆ ಸೆಕ್ಯುಲರ್ ಕೆಲಸಗಳಲ್ಲಿ ಕೃತಾರ್ಥರಾಗಿದ್ದು ಸ್ವಲ್ಪ ಹಾಡಾಡಲಿಕ್ಕೆ ಬರ್ತೈತೆ, ವಾಕ್ಯ ಹೇಳಲಿಕ್ಕೆ ಬರ್ತೈತೆ ಎಂಬುದ ಸೇವೆಗೆ ಬಂದು ಅಲ್ಲಿ ಫೇಲ್ ಆಗುವಂತವ್ರು ಅನೇಕರನ್ನು ನಾವು ನೋಡ್ತೇವೆ. That is wrong. ಅದು ತಪ್ಪಾಗಿದೆ. Where do you stay? Where did you stay in that job? Be the salt of that job. ಯಾವ ಕೆಲಸದಲ್ಲಿ ನೀವಿದ್ದೀರೋ ಆ ಕೆಲಸದಲ್ಲಿ ಅಲ್ಲಿ ನೀವು ಉಪ್ಪಾಗಿರಬೇಕೆಂಬುದಾಗಿ ಸತ್ಯವೇದ ಹೇಳ್ತೈತೆ. Show your talent, show your skill where you are. ಎಲ್ಲಿ ನೀವಿದ್ದೀರೋ ಅಲ್ಲಿಯೇ ನಿಮ್ಮ ತಲಾಂತನ್ನು, ನಿಮ್ಮ ಸಾಮರ್ಥ್ಯತೆಯನ್ನು, ನಿಮಗಿರುವ ಒಂದು ಬುದ್ಧಿವಂತಿಕೆಯನ್ನು ತೋರಿಸಬೇಕು. And God will lift up you in the high position. ಆಗ ಆ ಸ್ಥಳಗಳಲ್ಲಿ ದೇವರು ನಿಮ್ಮನ್ನು ಉನ್ನತಕ್ಕೆ ಎಬ್ಬಿಸುವಾತನಾಗಿರ್ತಾನೆ. Daniel was in Babylon. ಇಲ್ಲಿ ನಾವು ನೋಡ್ತೇವೆ ದಾನಿಯೇಲನು ಬಬುಲೋನಿನಲ್ಲಿದ್ದ. And Daniel didn't like the people of Babylon. ಆದ್ರೆ ಬಬುಲೋನಿನಲ್ಲಿ ಇದ್ದಾಗ್ಯೂ ಬಬುಲೋನಿನ ಜನರ ತರಹ ದಾನಿಯೇಲನು ಇರಲಿಲ್ಲ. He didn't have a good opinion of that people. ಆತನಿಗೆ ಬಬುಲೋನು ಜನರ ಬಗ್ಗೆ ಒಳ್ಳೆ ಅಭಿಪ್ರಾಯವಿರಲಿಲ್ಲ. But God said the word, they obeyed the word, and he got a job there. ನಾವು ನೋಡ್ತೇವೆ ದಾನಿಯೇಲನಿಗೆ ಆ ಜನರ ಬಗ್ಗೆ ಒಳ್ಳೆ ಅಭಿಪ್ರಾಯವೂ ಇಲ್ಲದಾಗ್ಯೂ ಸಹ ದೇವರು ಮಾತಿಗೆ, ಇರ್ಮ್ಯನ ಮೂಲಕ ದೇವರು ಹೇಳಿರುವಂತಹ ಮಾತಿಗೆ ವಿಧೇಯತೆ ತೋರಿ ಆ ಬಬುಲೋನಿನಲ್ಲಿಯೇ ಆ ಉದ್ಯೋಗದಲ್ಲಿ ಆತನು ಸೇರಿಕೊಳ್ತಾನೆ. Excel in every job. ಅಲ್ಲಿ ಆತನ ಮಾಡುವಂತ ಪ್ರತಿ ಕೆಲಸದಲ್ಲಿ ಆತನು ಕೃತಾರ್ಥನಾಗುವಂತದ್ದನ್ನು ನೋಡ್ತೇವೆ. So that king was
appointed him to the high position. ಆದ್ದರಿಂದಲೇ ದಾನಿಯೇಲನನ್ನು ಮುಖ್ಯವಾದ 3 ಅಧಿಕಾರಿಗಳಲ್ಲಿ ಒಬ್ಬನಾಗಿ ಉನ್ನತ ಸ್ಥಾನದಲ್ಲಿ ನೇಮಿಸಿದ. And king was seeing Daniel was better than all the officials. ಆ ಬಬುಲೋನು ಸಂಸ್ಥಾನದಲ್ಲಿರುವಂತಹ ಎಲ್ಲಾ ಅಧಿಕಾರಿಗಳಿಗಿಂತ ದಾನಿಯೇಲನು ಉತ್ತಮನು ಎಂಬುದಾಗಿ ಅರಸನಿಗೆ ಅಲ್ಲಿ ತಿಳಿದಿತ್ತು. Daniel was higher than all official next to the king. ಅಲ್ಲಿ ನಾವು ನೋಡ್ತೇವೆ ಅಲ್ಲಿರುವಂತ ಎಲ್ಲ ರಾಜ್ಯಾಧಿಕಾರಿಗಳು ದೇಶಾಧಿಪತಿಗಳು ಎಲ್ಲರಿಗಿಂತಲೂ ದಾನಿಯೇಲನು ಬುದ್ಧಿವಂತನಾಗಿದ್ದ, ಬಹಳ ಶ್ರೇಷ್ಠವಾದ ವ್ಯಕ್ತಿ ಆತನಾಗಿದ್ದ. ರಾಜ ನಂತರ ದಾನಿಯೇಲನೇ ಪೊಸಿಷನ್ ಅಲ್ಲಿದ್ದ. He was best in his job. ಆತನು ತನ್ನ ಕೆಲಸದಲ್ಲಿ ಉತ್ತಮನಾಗಿದ್ದ. The Jesus is telling as same as Jeremiah. ಯೇಸು ಸ್ವಾಮಿ ಸಹ ಅಲ್ಲಿ ಯೆರೆಮೀಯನ ಅವರಿಗೆ ಹೇಳಿದ ಹಾಗೆ ನಮಗೆ ಹೇಳ್ತಾ ಇದ್ದಾನೆ. 3 points. 3 ಸಂಗತಿಗಳನ್ನು ಹೇಳ್ತಿದ್ದಾನೆ. Be a participant of the world. ನೀವು ಲೋಕದಲ್ಲಿ ಇರಬೇಕು, don't become like them. ಆದ್ರೆ ಲೋಕದವರಾಗಿರಬಾರದು. Work for the welfare of the ದೇಶ, ಆ ಪಟ್ಟಣ, ಆ ಒಂದು ಸಮಾಜ ಕ್ಷೇಮಕ್ಕಾಗಿ ನೀವು ಇರಬೇಕು ಎಂಬುದಾಗಿ. Daniel worked in that pagan religion, pagan city. ಅನ್ಯ ದೇಶದಲ್ಲಿ, ಅನ್ಯ ಪಟ್ಟಣದಲ್ಲಿ, ಅನ್ಯ ಜನಾಂಗದವರ ಮಧ್ಯದಲ್ಲಿ ದಾನಿಯೇಲನಿದ್ದ. And worked for the pagan government. ಅಲ್ಲಿ ಅನ್ಯ ರಾಜ್ಯಕ್ಕಾಗಿ, ಆ ಗವರ್ಮೆಂಟ್ಗಾಗಿ ಆತನು ದುಡಿದ. He never become like them. ಆದರೆ ಆ ಅನ್ಯರ ತರ ಆತನು ಯಾವತ್ತೂ ಇರಲಿಲ್ಲ. Even though he participate in this society. ಈವನ್ ಆತನ ಆ ಒಂದು ಬಬುಲೋನು ದೇಶದಲ್ಲಿ ಆತನೊಂದು ಭಾಗಿ ಆಗಿದ್ದಾಗ್ಯೂ ಸಹ, ಅಲ್ಲೇ ಜೀವಿಸ್ತಿದ್ದಾಗ್ಯೂ ಸಹ, he worked for that society and never become like them. ಅಷ್ಟು ಮಾತ್ರವಲ್ಲ, ಆ ಒಂದು ಸಮಾಜಕ್ಕಾಗಿ, ಬಬುಲೋನಿನ ದೇಶಕ್ಕಾಗಿ ಆತನು ಕೆಲಸ ಮಾಡಿದ. ಬಟ್ ಅವರ ಹಾಗೆ ಯಾವತ್ತೂ ಆತನು ಆಗಲಿಲ್ಲ. He was working for that welfare of the society. ತಾನು ಇರುವಂತಹ ಬಬುಲೋನು ದೇಶದ ಕ್ಷೇಮಕ್ಕಾಗಿ ಆತನು ಕೆಲಸ ಮಾಡಿದ. And he was not working for his people. He was not working for his nation. ಅಲ್ಲಿ ನಾವು ನೋಡ್ತೇವೆ ದಾನಿಯೇಲನು ತನ್ನ ದೇಶಕ್ಕಾಗಿ, ಅಂದ್ರೆ ತನ್ನ ಇಸ್ರಾಯೇಲ್ ದೇಶಕ್ಕಾಗಿ, ತನ್ನ ಜನಕ್ಕಾಗಿ ಆತನು ಕೆಲಸ ಮಾಡಲಿಲ್ಲ. Always he is working for the safety of that nation. ಆದ್ರೆ ನಾವು ನೋಡ್ತೇವೆ ದಾನಿಯೇಲನು ಬಬುಲೋನು ದೇಶದ ಆ ದೇಶಾಧಿಪತಿಯ ಕ್ಷೇಮಕ್ಕಾಗಿ, ಭದ್ರತೆಗಾಗಿ ಕೆಲಸ ಮಾಡಿದ. Being a salt means don't withdraw from the world. ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಹೇಳುವಾಗ ಭೂಮಿಯಿಂದ ನೀವು ಹೊರಗಡೆ ಬರಬಾರದು ಎಂಬುದಾಗಿ. Salt provides flavor to the foods. ನಾವು ನೋಡ್ತೇವೆ ಉಪ್ಪು ಅಂತ ಹೇಳುವಾಗ ಅದು ಆಹಾರಕ್ಕೆ ರುಚಿಯನ್ನು ಕೊಡುವಂತದ್ದಾಗಿದೆ. And when it get out from packet, ಆದರೆ ಆ ಉಪ್ಪನ್ನು ಹೊರಗಡೆ ನಾವು ಚೆಲ್ಲಿದರೆ, and it may give flavor to food ಊಟಕ್ಕೆ ರುಚಿಯನ್ನು ಕೊಡುತ್ತದೆ. ಅದು ಪ್ಯಾಕೆಟ್ ಇಂದ ಹೊರಗಡೆ ತೆಗೆದ ಮೇಲೆ ಅದು ಊಟಕ್ಕೆ ರುಚಿಯನ್ನು ಕೊಡುವಂತದ್ದಾಗಿದೆ. And Jesus being a salt. ಯೇಸು ಸ್ವಾಮಿ ಲೋಕಕ್ಕೆ ಉಪ್ಪಾಗಿದ್ದ. And Jesus changed the society. ಅಷ್ಟು ಮಾತ್ರ ಆತನು ಉಪ್ಪಾಗಿರುವುದರಿಂದಲೇ ಆತನಿರುವ ಕಾಲದಲ್ಲಿ ಆ ಸಮಾಜವನ್ನು ಆತನು ಬದಲಾಯಿಸಿದ. Jesus delivered people from the sin, Satan bondages and done great miracles. ನಾವು ನೋಡ್ತೇವೆ ಯೇಸು ಸ್ವಾಮಿ ಲೋಕದಲ್ಲಿರುವಂತಹ ಕಾಲದಲ್ಲಿ ತನ್ನ ಸುತ್ತಲಿರುವಂತಹ ಜನರ ಬಿಡುಗಡೆ, ಪಾಪದಿಂದ, ರೋಗದಿಂದ, ಮರಣದಿಂದ, ಸೈತಾನನ ಪೀಡೆಯಿಂದ ಅವರನ್ನು ಬಿಡಿಸುವವನಾಗಿ ಆ ಜನಕ್ಕೆ ಆತನು ಉಪಕಾರ ಮಾಡಿದ. If Jesus think that before he came to this world, ಒಂದು ವೇಳೆ ಆತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಆತನು ಹೀಗೆ ಆಲೋಚನೆ ಮಾಡಿದ್ರೆ, I don't need to go for that world. ನಾನು ಈ ಒಂದು ಭೂಲೋಕಕ್ಕೆ ನಾನು ಹೋಗುವುದಿಲ್ಲಪ್ಪ. And so he came to the world and changed the
society and healed many sick people. ಹಾಗೆ ಆತನು ಎಣಿಸಲಿಲ್ಲ, ಪಾಪ ತುಂಬಿರುವಂತಹ ಲೋಕಕ್ಕೆ ನಾನು ಹೋಗಲಾರೆ ಎಂಬುದಾಗಿ ಎಣಿಸದೆ ಈ ಲೋಕಕ್ಕೆ ಬಂದು ಲೋಕವನ್ನು ಆತನು ಬದಲಾಯಿಸಿದ. And in the same way, we have to participate in the world. ಅದೇ ರೀತಿ ನಾವು ಸಹ ಲೋಕದಲ್ಲಿ ನಾವು ಭಾಗಿಗಳಾಗಿ ಜೀವಿಸಬೇಕು. Salt used to preserve the food. ಅಷ್ಟು ಮಾತ್ರವಲ್ಲ, ಆಹಾರವನ್ನು ಅಥವಾ ಯಾವುದೇ ಸಂಗತಿಗಳನ್ನು ಭದ್ರಪಡಿಸುವುದಕ್ಕಾಗಿ ಉಪಯೋಗಿಸಲ್ಪಟ್ಟಿದೆ. In older days, salt is used for preservation. ಹಳೆ ದಿನಗಳಲ್ಲಿ ಒಂದು ಸಂಗತಿಯನ್ನು ಪ್ರಿಸರ್ವ್ ಮಾಡಲಿಕ್ಕೆ, ಭದ್ರಪಡಿಸಲಿಕ್ಕೆ ಉಪ್ಪನ್ನು ಉಪಯೋಗಿಸ್ತಾ ಇದ್ರು. And in the same way, we need to protect the world from destroying. ಅದೇ ರೀತಿ ನಾವು ಸಹ ನಾಶನದಿಂದ ಈ ಲೋಕವನ್ನು ಕಾಪಾಡುವಂತವರಾಗಿದ್ದೇವೆ. We are the salt of the earth. We are the salt of the earth. ನಾವು ಈ ಭೂಮಿಗೆ ಉಪ್ಪಾಗಿದ್ದೇವೆ. Then also Daniel faces some problems. ಅಷ್ಟು ಮಾತ್ರವಲ್ಲ, ದಾನಿಯೇಲನು ಸಹ ತಾನಿರುವ ದೇಶದಲ್ಲಿ ಸಮಸ್ಯೆಗಳನ್ನು ಎದುರುಗೊಂಡ. Then the problem is the people of Babylon finds a problem. No find problem in Daniel. ಅಲ್ಲಿ ನಾವು ನೋಡ್ತೀವಿ ಏನು ಸಮಸ್ಯೆ ಅಂದ್ರೆ, ಅಲ್ಲಿ ಬಬುಲೋನಿನ ಜನರು ಆತನಲ್ಲಿ ಯಾವ ತಪ್ಪನ್ನು ಕಂಡುಕೊಳ್ಳಲಿಲ್ಲ. And one fault find with the people. ಆ ಜನ ದಾನಿಯೇಲನಲ್ಲಿ ಒಂದೇ ಒಂದು ತಪ್ಪನ್ನು ಅವರೇ ಸೃಷ್ಟಿಸಿಕೊಂಡರು. He praying for the Lord for 3 times. ಅದೇನಂದ್ರೆ, ದಾನಿಯೇಲನು ಪ್ರತಿನಿತ್ಯ 3 ಆವರ್ತಿ ದೇವರಿಗೆ ಪ್ರಾರ್ಥನೆ ಮಾಡುವವನಾಗಿದ್ದ. And the people gone to the king. ಅಲ್ಲಿ ನಾವು ನೋಡ್ತೇವೆ, ಆ ಬಬುಲೋನು ಜನರು ರಾಜನ ಹತ್ರ ಹೋಗ್ತಾರೆ. The people saying, long live the king. ಅವರು ರಾಜನಿಗೆ ಹೇಳ್ತಿದ್ದಾರೆ, ರಾಜನು ಚಿರಂಜೀವಿ ಆಗಲಿ ಎಂಬುದಾಗಿ. And if they told like that, king is very happy. ಹಾಗೆ ಅವರು ಹೇಳಿದ್ರಿಂದ ರಾಜನು ಫುಲ್ ಖುಷಿಯಾಗಿ ಬಿಟ್ಟ. And if the people are telling to Babylon, ಅಲ್ಲಿ ಆ ಜನರು ಹೀಗೆ ಹೇಳಿದ್ರು, you are the god. ಅವರು ಆ ರಾಜನಿಗೆ ಹೇಳ್ತಿದ್ದಾರೆ, ನೀನೇ ದೇವರೆಂಬುದಾಗಿ. Unless you prayers, no one should prayers. ನಿನಗಲ್ಲದೆ ಜನರು ಯಾರಿಗೂ ಪ್ರಾರ್ಥನೆ ಮಾಡಬಾರದೆಂಬುದಾಗಿ. This king is passed that order. ಆತನು ಬಹಳ ಖುಷಿಯಾಗಿ ಈ ಒಂದು ಶಾಸನವನ್ನು ಆತನು ಪಾಸ್ ಮಾಡಿದ. Daniel was not bothered about law. ಆದ್ರೆ ಅಲ್ಲಿ ನಾವು ನೋಡ್ತೇವೆ, ದಾನಿಯೇಲನು ಆ ಶಾಸನದ ಕುರಿತು ಆತನ ಲಕ್ಷ್ಯನೇ ಕೊಡಲಿಲ್ಲ. I mean, Daniel did prayers. ನಾವು ನೋಡ್ತೇವೆ, ಅದರ ಲಕ್ಷ್ಯ ಕೊಡದೆ ದಾನಿಯೇಲನು ಯಥಾ ಪ್ರಕಾರ ಆತನ ಪ್ರಾರ್ಥನೆ ಮಾಡಿದನು. And the people of Babylon told the king, Daniel is praying. ಆಗ ಆ ಬಬುಲೋನಿನ ಜನರು ರಾಜನಿಗೆ ದೂರು ಕೊಡ್ತಾರೆ, ದಾನಿಯೇಲನು ಪ್ರಾರ್ಥನೆ ಮಾಡ್ತಿದ್ದಾನೆ ದೇವರಿಗೆ ಎಂಬುದಾಗಿ. And king was passed the order, take him, put in the lion's den. ಆಗ ರಾಜನು ಹೇಳ್ತಾನೆ, ಹೋಗಿ ಅವನನ್ನು ಕರ್ಕೊಂಡು ಹೋಗಿ ಸಿಂಹಗಳ ಗವಿಗೆ ಹಾಕಿರಿ ಎಂಬುದಾಗಿ. ಆಮೆನ್. Here we see that every story is telling about the story of redemption. ಪ್ರತಿ ಕಥೆ, ಪ್ರತಿ ವ್ಯಕ್ತಿಯ ಜೀವನ ಸಹ ವಿಮೋಚನೆ ಕುರಿತು ಮಾತಾಡುವಂತದ್ದಾಗಿದೆ. ಆಮೆನ್. ಆಮೆನ್. Let us turn to Isaiah. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಯೆಶಾಯನ ಗ್ರಂಥ chapter 11 11ನೇ ಅಧ್ಯಾಯ verse 6. 6ನೇ ವಚನವನ್ನು ನಾವು ಓದೋಣ. ತೋಳವು ಕುರಿಯ ಸಂಗಡ ವಾಸಿಸುವುದು, ಚಿರತೆಯು ಮೇಕ ಮರಿಯೊಂದಿಗೆ ಮಲಗುವುದು,
ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಗಿರುವವು ಇವುಗಳನ್ನು ಚಿಕ್ಕ ಮಗುವು ನಡೆಸುವುದು. This verse is talking about future salvation. ಈ ಒಂದು ವಚನ ಮುಂದಿನ ಕಾಲದ ಒಂದು ರಕ್ಷಣೆಯ ಕುರಿತು ಮಾತಾಡುವಂತದ್ದಾಗಿದೆ. When man fell into sin, ಮನುಷ್ಯ ಯಾವಾಗಾದ್ರೆ ಪಾಪದಲ್ಲಿ ಬಿದ್ದನೋ the whole nature is affected. ಇಡೀ ಸೃಷ್ಟಿಯೇ ಅದರ ಪರಿಣಾಮಕ್ಕೆ ಒಳಗಾಯಿತು. When Jesus came into this world, ಆದ್ರೆ ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ in Old Testament and New Testament, ಹಳೆ ಒಡಂಬಡಿಕೆಯಲ್ಲೂ ಮತ್ತು ಹೊಸ ಒಡಂಬಡಿಕೆಯಲ್ಲೂ ಸಹ Jesus did miracle. ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡಿದ್ದಾನೆ. And that miracle is talking about ಆ ಅದ್ಭುತಗಳು ಇದರ ಕುರಿತು ಯಾವುದ್ರ ಕುರಿತು ಮಾತಾಡ್ತಾವಂದ್ರೆ the restoration of nature, the restoration of what he created. ಬಿದ್ದು ಹೋದಂತ ಸೃಷ್ಟಿಯ ಪುನಃಸ್ಥಾಪನೆ ಕುರಿತು ಆ ಅದ್ಭುತಗಳು ಮಾತಾಡುವಂತವಾಗಿದ್ದಾವೆ. The plan of God is free man from Satan bondage. ದೇವರ ಪ್ರಣಾಳಿಕೆ ಏನಂದ್ರೆ ಮನುಷ್ಯನನ್ನು ಸೈತಾನನ ಬಂಧನದಿಂದ ಬಿಡುಗಡೆ ಮಾಡುವಂತದ್ದಾಗಿದೆ. Now we have to see present salvation. ನಾವೀಗ ಅದರಲ್ಲಿ ಪ್ರಸ್ತುತ ಅಂದ್ರೆ ಈಗಿನ ಪ್ರೆಸೆಂಟ್ ರಕ್ಷಣೆಯನ್ನು ನಾವು ನೋಡುವಂತವರಾಗಿದ್ದೇವೆ. Psalms 22 ಕೀರ್ತನೆ 22 verse ವಚನ 13 to 21. 13 ರಿಂದ 21ನೇ ವಚನ ತನಕ ಅವರು ಅವರು 13 ಮಾತ್ರ ಓದುವ. ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ನಾನು ಒಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ. When Jesus is in the cross of Calvary, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಇದ್ದಂತ ಸಮಯದಲ್ಲಿ the Father left Jesus' hand. ಆಗ ನಾವು ನೋಡ್ತೇವೆ ತಂದೆ ಯೇಸು ಸ್ವಾಮಿ ಕೈಯನ್ನು ಬಿಟ್ಟ ಹಾಗೆ. Then Jesus is telling Father, why have you forsaken me? ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ತಂದೆ ನೀನು ನನ್ನನ್ನು ಯಾಕೆ ಕೈ ಬಿಟ್ಟೆ ಎಂಬುದಾಗಿ. Because the people's sin are so greater on Jesus Christ. ನಾನು ಯೇಸು ಸ್ವಾಮಿ ಮೇಲೆ ಇರುವಂತಹ ಜನರ ಪಾಪಗಳು ಬಹಳ ದೊಡ್ಡವಾಗಿದ್ದವು. The sin of the people is roaring like lion on Jesus Christ. ಮನುಷ್ಯನ ಪಾಪಗಳು ಯೇಸು ಸ್ವಾಮಿ ಮೇಲೆ ಗರ್ಜಿಸುವ ಸಿಂಹಗಳಂತೆ ಉಗ್ರ ಸಿಂಹಗಳಂತೆ ಇದ್ದವು. But they didn't eat up Jesus. ಆದರೆ ಉಗ್ರ ಸಿಂಹಗಳಂತೆ ಇರುವಂತಹ ಪಾಪಗಳು ಯೇಸು ಸ್ವಾಮಿಯನ್ನು ತಿಂದು ಹಾಕಲಿಕ್ಕೆ ಸಾಧ್ಯವಾಗಲಿಲ್ಲ. When he died on the cross, ಆತನು ಶಿಲುಬೆಯಲ್ಲಿ ಸತ್ತಾಗ we became righteous. ಅಲ್ಲಿ ನಾವು ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟೆವು. We can go through the problems, we can go through the lines, then we can come alive out of them. ಆತನು ಶಿಲುಬೆಯಲ್ಲಿ ಸತ್ತು ಎದ್ದು ಬಂದದರಿಂದ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಲ್ಲಿ ಯಾವುದೇ ಕಷ್ಟಗಳಲ್ಲಿ ಈವನ್ ನಾವು ಸಿಂಹದ ಗವಿಗಳಲ್ಲಿ ಹೋದ್ರೂ ಸಹ ಅಲ್ಲಿಂದ ವಿಜಯವಂತವಾಗಿ ನಾವು ಹೊರಗಡೆ ಬರುವಂತವರಾಗಿರ್ತೇವೆ. In the same way, be the salt of the earth. ಅದೇ ರೀತಿ ನಾವು ಸಹ ಈ ಲೋಕದಲ್ಲಿ ಯಾವುದಕ್ಕೂ ಹೆದರದೆ ಭೂಮಿಗೆ ನಾವು ಉಪ್ಪಾಗಿರೋಣ. What ever may be the situation, ಪರಿಸ್ಥಿತಿ ಯಾವುದಾಗಿದ್ರೂ ಸಹ, whether you may face a very difficult times, ಏನೇ ಎಷ್ಟು ಕಷ್ಟದ ಪರಿಸ್ಥಿತಿಗಳಲ್ಲಿ ನೀನು ಹೋಗ್ತಿದ್ರು ಸಹ, when God's people rise to position, ಜನರು ಅಂದ್ರೆ ದೈವ ಜನರು ಉನ್ನತ ಸ್ಥಾನದಲ್ಲಿ ಇರುವಾಗ Satan uses the different peoples to caught you. ಆ ಉನ್ನತ ಸ್ಥಿತಿಯಲ್ಲಿ ನೀನು ಇರುವಾಗ ನಿನ್ನನ್ನು ಕೆಳಗಡೆ ಹಾಕಲಿಕ್ಕೆ ಸೈತಾನನ ಅನೇಕ ಜನರನ್ನು ಪ್ರೇರೇಪಿಸ್ತಾನೆ.
if you keep faith in God, ಆದರೆ ನೀನು ನಿನ್ನ ನಂಬಿಕೆಯನ್ನು ದೇವರಲ್ಲಿ ಸ್ಥಿರವಾಗಿಟ್ಟುಕೊಂಡರೆ you may go to the difficult times. ನೀನು ಕಷ್ಟದ ಪರಿಸ್ಥಿತಿಗಳಿಗೆ ಹೋಗ್ತಿದ್ರು ಸಹ You can overcome the problem. ನೀನು ನಂಬಿಕೆಯಲ್ಲಿ ಸ್ಥಿರವಾಗಿದ್ರೆ ಎಂತ ಕಷ್ಟ ಪರಿಸ್ಥಿತಿಗಳಿಂದ ಜಯಿಸುವಂತ ವ್ಯಕ್ತಿಯಾಗಿರ್ತೀಯ. You can come out of lion alive. ನೀನು ಸಿಂಹದ ಗವಿ ಒಳಗಿಂದ ಜೀವಂತವಾಗಿ ಕ್ಷೇಮವಾಗಿ ಹೊರಗಡೆ ಬರುವಂತ ವ್ಯಕ್ತಿಯಾಗಿರ್ತೀಯ. Amen. ಆಮೆನ್. God bless you. God bless you. ಪ್ರೀತಿಯಾದ ದೇವರ ಮಕ್ಕಳೇ, ಇಷ್ಟವರೆಗೂ ದೇವರ ವಾಕ್ಯವನ್ನು ನೀವು ಕೇಳಿದ್ದೀರಿ. ನಿಶ್ಚಯವಾಗಿ ನಿಮ್ಮ ಮನಸ್ಸುಗಳನ್ನು, ಹೃದಯಗಳನ್ನು ವಾಕ್ಯ ಬಲಪಡಿಸಿದೆ ಎಂಬುದಾಗಿ ನಾವು ನಂಬುತ್ತೇವೆ. ಅನೇಕ ಸಾರಿ ಅನೇಕರು ನಾವು ಲೋಕಕ್ಕೆ ಉಪ್ಪಾಗಿದ್ದೇವೆ ಅಂದರೆ ನಾವು ಲೋಕದಲ್ಲಿ ಇರಬೇಕಾದದೆಷ್ಟು ಅಗತ್ಯ ಎಂಬ ಸಂಗತಿಯನ್ನು ನಾವು ತಿಳ್ಕೊಂಡೆವು. ಈ ದಿನ ಭಾಳ ಜನರು ಏನು ಮಾಡ್ತಾರೆ, ನಾವು ಲೋಕದಲ್ಲಿ ಕೆಲಸ ಮಾಡಿದ್ರೆ ದೇವರಿಗಾಗಿ ಬ್ರತಕಲಿಕ್ಕೆ ಆಗೋದಿಲ್ಲ ಎಂಬ ನೆವಗಳ ಕಾರಣದಿಂದ ಎಷ್ಟೋ ಜನ ಕೆಲಸಗಳನ್ನು ಬಿಟ್ಟು ಬಿಡಲಿಕ್ಕೆ ನೋಡ್ತಾರೆ. ಆದರೆ ದಾನಿಯೇಲನ ಮೂಲಕ ದೇವರ ಅದ್ಭುತವಾಗಿ ನಮ್ಮ ಸಂಗಡ ಮಾತನಾಡಿದ. ಅದಕ್ಕೆ ಅನ್ಯ ದೇಶದಲ್ಲಿ ವಿಗ್ರಹಾರಾಧನೆ ತುಂಬಿ ಪ್ರೇರೆ ಮತ್ತು ಯಹೂದ್ಯರಿಗೆ ಅವರ ನಿಯಮ ನಿಬಂಧನೆಗಳಿಗೆಲ್ಲ ವಿರೋಧವಾಗಿರುವಂಥ ರಾಜ್ಯದಲ್ಲಿ ಇದ್ದಾಗ್ಯೂ ದಾನಿಯೇಲನು ಮತ್ತು ತನ್ನ ದೇವರ ಮಹಿಮೆಗಾಗಿ ಬ್ರತಿಕಿದ. ಈ ಲೋಕದಲ್ಲಿ ನಾವಿರುವಾಗ ಲೋಕದ ಜನರ ಅನೇಕ ವಿಧದ ಸಮಸ್ಯೆಗಳು ಕೊಡ್ತಾರೆ. ಆದರೆ ನಾವು ನಂಬಿಕೆಯಲ್ಲಿ ದೃಢವಾಗಿದ್ದಾಗ ಮತ್ತು ನಾವು ಈಗ ನೋಡಿದೆವು, ಇಂಥ ಸಿಂಹದ ಬಾಯಿಗಳಿಂದ ದೇವರು ನಮ್ಮನ್ನು ಹೊರಗಡೆ ತಂದು ನಮ್ಮ ಜೀವಿತದ ಮೂಲಕ ದೇವರಿಗೆ ಮಹಿಮೆ ಉಂಟು ಮಾಡುವನಾಗಿರ್ತಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅದ್ಭುತವಾದ ಮಾತುಗಳಿಗಾಗಿ ಸ್ತೋತ್ರ. ನಾವು ಲೋಕಕ್ಕೆ ಉಪ್ಪಾಗಿದ್ದೇವೆ ಕರ್ತನೆ. ಲೋಕದಲ್ಲಿ ನಾವು ಇರಬೇಕು ಸ್ವಾಮಿ. ಅನೇಕರು ಲೋಕದಲ್ಲಿ ನಾವು ಇರದೆ ಸಪ್ರೇಟ್ ಆಗಿರ್ತಾರೆ ಕರ್ತನೆ. ಲೋಕದಲ್ಲಿ ಇರದೆ ಲೋಕಕ್ಕೆ ಉಪ್ಪಾಗಿರುವ ನಾವು ಲೋಕಕ್ಕೆ ನಾವು ಎಂಥವರಾಗಿದ್ದೇವೆ ತಿಳಿಯಬೇಕಾದ್ರೆ ನಾವು ಲೋಕದಲ್ಲಿರಬೇಕು ಕರ್ತನೆ ಸ್ವಾಮಿ. ಅದೇ ವಿಧವಾಗಿ ಯಾರ್ಯಾರಾದರೆ ಲೋಕದಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೋ, ಲೋಕದಲ್ಲಿ ವ್ಯಾಪಾರಗಳು ಮಾಡ್ತಿದ್ದಾರೋ ಅವರೆಲ್ಲರೂ ನಿನ್ನ ಕೈಗೊಪ್ಪಿಸಿಕೊಡ್ತೇನೆ ಸ್ವಾಮಿ. ಎಲ್ಲರೂ ಲೋಕದಲ್ಲಿರ್ತಾ ನಿನಗಾಗಿ ಬ್ರತುಕ್ತಾ ಸ್ವಾಮಿ ತಾವಿರ್ತಿರುವ ಕ್ಷೇತ್ರಗಳಲ್ಲಿ ನಿನಗುಪ್ಪಾಗಿ ಕರ್ತನಿರುವಂತೆ ಸಹಾಯ ಮಾಡು. ನಾನು ನಂಬುತ್ತೇನೆ ಸ್ವಾಮಿ. ಪ್ರತಿಯೊಬ್ಬ ಹೃದಯಗಳನ್ನು ನೀನು ಕದಲಿಸಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬ ಹೃದಯಗಳ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯಾದ ದೇವರ ಮಕ್ಕಳೇ, ದಯವಿಟ್ಟು ವಾಕ್ಯವನ್ನು ಕೇಳ್ರಿ, ಅಲಕ್ಷ್ಯ ಮಾಡಬೇಡ್ರಿ ಮತ್ತು ಇದನ್ನು ನೀವು ಕಾಮೆಂಟ್ ಮೂಲಕ ತಿಳಿಯಪಡಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ ಮತ್ತು ಇದನ್ನು ಶೇರ್ ಕೂಡ ಮಾಡಬೇಕೆಂಬುದಾಗಿ ನಿಮ್ಮನ್ನು ಕೇಳ್ಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.